ಕೆಲವ್ರಿಗೆ ಜಾತಕ ಸಮಸ್ಯೆ ಮಾತ್ರ ಇರುತ್ತೆ, ಆದರೆ ಇವ್ರಿಗೆ ಜಾತಿ ಸಮಸ್ಯೆ ಕೂಡ ಇತ್ತು. ಅಜ್ಜನ ಹೆಸರು ಸತ್ಯನಾರಾಯಣ, ಅಜ್ಜಿ ಹೆಸರು ಸಬೀನಾ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತು, ನಿಮ್ಮ ಪ್ರೀತಿ ಮೇಲೆ ನಿಮಗೆ ಖಾತ್ರಿ ಇದ್ರೆ ಯಾವ ಜಾತಿ ಯಾವ ಜಾತಕ ಏನು ಮಾಡೋಕ್ಕಾಗುತ್ತೆ ಹೇಳಿ ಅನ್ನೋದು ಇವ್ರ ನಂಬಿಕೆ. ಎಲ್ಲರ ವಿರೋಧ ಕಟ್ಕೊಂಡು ಮದುವೆ ಆದರೂ ಇವತ್ತಿಗೂ ನೀವು ಖುಷಿಯಾಗಿದ್ದೀರಾ ಅಲ್ವಾ ಅಜ್ಜ? ಕತೆ ಕಾದಂಬರಿ ಸಿನಿಮಾದಲ್ಲಿ ಮದುವೆಗೆ ಲವ್ ಸ್ಟೋರಿ ಮುಗಿದೋಗುತ್ತೆ, ಆದರೆ ನಿಜವಾದ ಪ್ರೀತಿ ಶುರುವಾಗೋದೇ ಮದುವೆ ಆದಮೇಲೆ. ಜೀವನ ಅರ್ಥ ಆಗದೆ ಮದುವೆ ಆದಮೇಲೆ. ಸಮಸ್ಯೆಗಳು ಸಾವಿರ ಬರುತ್ತೆ, ಬದುಕು ಯಾವತ್ತು ಹೂವಿನ ದಾರಿಯಲ್ಲ. ಆದರೆ ನಾವು ನಡೆಯೋ ದಾರಿ ಮತ್ತೊಬ್ಬರಿಗೂ ನಡೆಯೋದಕ್ಕೆ ಯೋಗ್ಯವಾಗೋ ಥರ ಮಾಡೋದೇ ಜೀವನ ಅಂತ ಇವ್ರು ನಂಬ್ತಾರೆ. ಸಂಸಾರ ಮಕ್ಕಳು ಜಂಜಾಟ ಎಲ್ಲ ಇದ್ದಿದ್ದೆ, ಆದರೆ ಮುಂದೆ ಮದುವೆ ಆಗೋ ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸಂಸಾರದಲ್ಲಿರೋ ಸೊನ್ನೆ ತೆಗೆದಾಗಲೇ ಸಂಸಾರ ಸಸಾರ ಆಗೋದು. ವೇದಾಂತು, ನೀನು ಬಂದು ವಿಚಾರ ಕೇಳೋಕೆ ಮರ್ತೋದ್ವಿ. ಸಪ್ರೇಟಾಗಿ ಯಾವ ಕಾರಣನೂ ಇಲ್ಲ ಅಜ್ಜ, ಹೀಗೆ ಹೋಗ್ತಿದೆ. ಅವನ ದವೆ ನಿಮ್ಮನ್ನು ಮಾತಾಡ್ಸ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಷ್ಟೆ. ನೀವು ಖುಷಿಲಿ ಬಂದ್ರಿ, ನಾವು ನಿಮ್ಮ ತಲೆ ತಿಂದ್ಬಿಟ್ವಿ. ಇಲ್ಲ ಅಜ್ಜಿ, ಪ್ರೀತಿ ಮಾಡಿ ಲವ್ ಮ್ಯಾರೇಜ್ ಆಗೋರಿಗೆ ಆ 4-5 ವರ್ಷದ ಅನುಭವ ಲೆಕ್ಕಕ್ಕೆ ಇರೋದಿಲ್ಲ, ಆದರೆ ನಿಮ್ಮದು 50 ವರ್ಷದ ಅನುಭವ. ತಿಳ್ಕೊಳ್ಳೋದಾದರೆ ಇವ್ರಿಗೆ ಸಾಕಷ್ಟು ವಿಷಯ ಸಿಕ್ಕಿರುತ್ತೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಸರಿ, ಹಾಗಾದರೆ ನಾವೇನು ಬರ್ತೀವಿ. ಅಗ್ರಜ, ಶಂಕರಣ್ಣನ ಫ್ಯಾನ್ಸ್ ಇದ್ದಲ್ಲಿಗೆ ಯಾಕೆ ಹೋಗಿದ್ವಿ ಅಂತ ನಂಗೆ ಅರ್ಥ ಆಯಿತು, ಆದರೆ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ. ಅದು ನನಗೆ ಅರ್ಥ ಆಯಿತು ವಿಕ್ಕಿ ಅವರ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾವ, ಯಾರ್ದೋ ಮಾತು ಕೇಳ್ಕೊಂಡು ನಾನು ಈ ಥರ ಮಾಡಬಾರ್ದಿತ್ತು. ನೀವೇನ್ರಿ ಮಾಡಿದ್ರಿ? ಯಾರು ಮಾತು ಕೇಳಿದ್ರಿ? ಏನು ಕತೆ? ವಿಕ್ರಾಂತ್, ಒಂದು ನಿಮಿಷ ಆರ್ತಿ ಮಾತಾಡೋದಕ್ಕೆ ಬಿಡು. ವಿಕ್ಕಿ ಅವರೇ, ನಾನು ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ದು ನನ್ನ ಜಾತಕದಲ್ಲಿ ದೋಷ ಇದೆ ಅಂತ. ಆ ದೋಷದಿಂದ ಮದುವೆ ಆದಮೇಲೆ ನಿಮಗೆ ಸಾವಾಗುತ್ತೆ ಅಂತ ಹೇಳಿದರು. ನೀವು ಶಾಸ್ತ್ರ ಜಾತಕದ ಫಲಗಳನ್ನು ಮೀರಿ ಮದುವೆ ಆದ್ರಿ ಅಂದರೆ ನಿನ್ನ ಹುಡುಗನ ಹಿಂದೆ ಸಾವು ಹೆಡೆ ಎತ್ತಿ ನಿಲ್ಲುತ್ತಮ್ಮ. ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ನಾನು ಅದನ್ನೆಲ್ಲ ನಿಜ ಅಂತ ನಂಬಿಬಿಟ್ಟೆ. ರೀ, ಎಲ್ಲ ವಿಷಯನೂ ನಿಮ್ಮ ಹತ್ರ ನೆಡ್ಕೊಂಡು ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ರಲ್ರಿ. ಅಲ್ಲ, ವಿಷಯ ಹಿಂಗಿದೆ ಅಂತ ಹೇಳಿದಿದ್ರೆ ನಾನು ಕನ್ವಿನ್ಸ್ ಮಾಡ್ತಿರ್ಲಿಲ್ವಾ? ಆ ಭಯಕ್ಕೆ ನಾನು ನಿಮಗೆ ಹೇಳಿರಲಿಲ್ಲ. ನೀವು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಭಯದಲ್ಲಿ ನೀವು ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಅನಿಸಿತ್ತು. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ದೂರ ಆಗೋ ನಿರ್ಧಾರ ಮಾಡಿಬಿಟ್ಟಿದ್ದೆ. ಹೀಗೆ ಅನ್ನಿಸ್ತಿದೆ ಆರ್ತಿ ನಿನಗೆ? ಈಗಲೂ ಯಾರದ್ದೋ ಮಾತೇ ಸರಿ ಅಂತ ಅನ್ನಿಸ್ತಿದ್ಯಾ? ಈಗ ಅರ್ಥ ಆಯ್ತು ಅಗ್ರಜ, ಇವ್ರಿಗೆ ಜಾತಕನೇ ಎಲ್ಲ ಅಲ್ಲ, ಜೀವನನೇ ಬೇರೆ ಅಂತ ತಿಳಿಸೋಗ್ತಾನೆ ನೀನು ಇಲ್ಲಿ ಕರ್ಕೊಂಬಂದಿರೋದು. ವಿಕ್ರಾಂತ್, ನಿಮ್ಮಿಬ್ಬರ ಮಧ್ಯೆ ಇರೋ ಇಂಡಿಫರೆನ್ಸಸ್ಗಳನ್ನ ನೀವೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಐ ವೇಟಿಂಗ್ ಫಾರ್ ಯು ಗೈಸ್ ಇನ್ ದ ಕಾರ್. ವಿಕ್ಕಿ ಅವರೇ, ನನ್ನ ಕ್ಷಮಿಸ್ಬಿಡಿ. ಐ ಆಮ್ ವೆರಿ ಸಾರಿ. ನೀವೇನು ಮಾತಾಡ್ಬಿಡ್ರಿ, ನಿಮ್ಮ ಮನಸ್ಸಲ್ಲ ನನ್ನ ಎಷ್ಟು ಪ್ರೀತಿಸ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೂ ಜೀವನದ ಬಗ್ಗೆ ಸೀರಿಯಸ್ನೆಸ್ ಬಂದಿದೆ. ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಅನಿಸ್ತಿದೆ. ಇಷ್ಟು ದಿನ ಟೆನ್ಷನ್ ಆದರೂ ಕೊನೆಗೆಲ್ಲ ಒಳ್ಳೇದಾಯಿತು. ಲವ್ ಯು ರೀ.
ಲೇ ದೆವ್ವ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಮ್ಯಾಟ್ರು ಅರ್ಜೆನ್ಸಿನೇ ಅರ್ಥ ಆಗಲ್ಲ. ಹೊರ್ಲಿ ಕುತ್ಕೆ ಮೇಲೆ ಕಾಲಿಟ್ಬಿಡ್ತೀನಿ. ಏನೇನ್ ಪಿಶಾಚನೆ ಮೆಸೇಜ್ ಮಾಡಿದಾನೆ, ಯಾವುದೋ ಒಂದು ಜಾಗಕ್ಕೆ ಬರಕ್ ಹೇಳ್ತಿದ್ದಾನೆ. ಈಗೊಂದು ಕೆಲಸ ಮಾಡೋಣ. ಈ ಡೆಡ್ ದೆವ್ವಕ್ಕೆ ಕಾಯ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಹೇಗಿದ್ರು ಹೋಗೋದಾರೆಲ್ಲ ಬರ್ತಾಳೆ, ಹೋಗ್ತಾ ಎತ್ತಾಕೊಂಡೋಗೋಣ. ಆಚೆ ರಾಣಿ ರಳೆ ಹೋಗಿ ಸ್ಟಾರ್ಟ್ ಮಾಡು. ನಾನು ಒಳಗಡೆಯಿಂದನೋ ತರ್ತೀನಿ. ಏನ್ ತರ್ತೀಯಕ್ಕ? ವೇಟ್ ಅಂಡ್ ವಾಚ್. ಹೋಗೆ ಅಗ್ರಜ, ನಾವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನನಗೆ ತುಂಬ ಎಕ್ಸೈಟ್ ಆಗ್ತಿದೆ. ನನಗೂ ಆರತಿಯವ್ರಿಗೂ ಇಲ್ಲೇ ಮದುವೆ ಮಾಡಿಸ್ತೀಯ ಹೇಗೆ? ಇಲ್ಲ ವಿಕ್ರಾಂತ್, ಆರತಿಯವ್ರ ಅಪ್ಪ ಅಮ್ಮ ಇಲ್ದ ನಮ್ಮ ಅಪ್ಪ ಅಮ್ಮ ಇಲ್ದ ಈ ಮದುವೆ ಆಗೋದಿಲ್ಲ. ಬಾಬಾ, ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸಡನ್ ಆಗಿ ಮನೆಯಿಂದ ಕರ್ಕೊಂಡು ಬಂದ್ರಿ, ಆಮೇಲೆ 2 ಕಡೆ ಕರ್ಕೊಂಡು ಹೋದ್ರಿ, ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀರಾ. ಏನಿದೆಲ್ಲ? ನಾವು ಯಾಕೆ ಈಗ ಇಲ್ಲಿದ್ದೀವಿ? ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಸ್ಟ್ರೆಂತ್ ಇರುತ್ತೆ, ಹಾಗೆ ಕೊರತೆನೂ ಇರುತ್ತೆ. ನಿಮ್ಮನ್ನ 2 ಜಾಗಗಳು ಕರ್ಕೊಂಡು ಹೋಗಿದ್ದು ಆ ಕೊರತೆ ಮತ್ತು ಸ್ಟ್ರೆಂತ್ ಮಧ್ಯೆ ಇರೋ ಗ್ಯಾಪ್ನ ಫಿಲ್ ಮಾಡೋದಕ್ಕೆ. ನನ್ನ ಪ್ರಕಾರ ಆ 2 ಜಾಗಗಳಲ್ಲಿ ನಿಮಗಿದ್ದ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ 2 ಜಾಗಗಳಲ್ಲಿ ನಿಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಗಳಿಸೋದೊಂದೇ ಜೀವನ ಅಲ್ಲ, ಅದ್ರ ಜೊತೆ ಬೇಡದೇ ಇರೋದನ್ನ ಕಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿಕ್ರಾಂತ್ಗೆ ಶಂಕರ್ನಾಗ್ ಅವ್ರು ಇನ್ಸ್ಪೈರ್ ಮಾಡಿದ್ರೆ ಹಿಂದಿನಿಂದ ಪ್ರಶ್ನೆಗಳಿಗೆ ಮೂಢನಂಬಿಕೆಗೆ ಅಜಿತ್ ತಾತ ಉತ್ತರ ಕೊಟ್ಟರು ಅನ್ಕೋತೀನಿ. ವಿಕ್ರಾಂತ್ಗೆ ನೀನಂದ್ರೆ ಇಷ್ಟ, ನೀನು ವಿಕ್ರಾಂತ್ ಅಂದ್ರೆ ಇಷ್ಟ, ಅಲ್ಲಿಗೆ ಮುಗಿತಲ್ಲ. ಒಬ್ರಿಗೊಬ್ರಿಗೆ ಆಗ್ತಾ ಖುಷಿ ಆಗಿರ್ಬೋದಲ್ಲ. ಬಾಬಾ, ಅದು ನಂಬಿಕೆ ಇರಬೇಕು, ಆದರೆ ನಂಬಿಕೆ ಅಥವಾ ಮೂಢನಂಬಿಕೆ ಇರಬಾರ್ದು. ನಿಮ್ಮಿಬ್ಬರನ್ನು ಪ್ರೀತಿ ಅನ್ನೋ ಪದ ಇಷ್ಟು ಹತ್ರ ಸೇರಿಸಿದೆ. ಎಲ್ಲಾನ ಎದುರಾಕೊಂಡಾದ್ರೂ ಒಟ್ಟಿಗೆ ಇರಬೇಕು ಅಂತ ಯಾವತ್ತೋ ನಿಮ್ಗೆ ಅನ್ಸೋ ಹಾಗೆ ಮಾಡಿದ್ಯಲ್ಲ, ಅಷ್ಟು ಸಾಕು. ಆ ಪ್ರೀತಿ ನಿಮ್ಮನ್ನ ಚೆನ್ನಾಗಿಟ್ಟಿರುತ್ತೆ. ಅದಕ್ಕೆ ವಯಸ್ಸು, ಅಂತಸ್ತು ಅಥವಾ ಯಾರೋ ಹೇಳೋ ಶಕ್ಕೂ ಅಡ್ಡ ಬರಬಾರ್ದು. ನೀವಿಬ್ರು ಹೀಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಂದು ಅದೇ ಆಸೆ ಅಗ್ರಜ. ಅದ್ರ ಜೊತೆ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ವಿಶ್ವಾಸನೂ ನನಗಿದೆ. ಆದರೆ ನಮ್ಮವ್ರು ಯಾವಾಗಲೂ ಅವ್ರ ಮನಸ್ಸಿನ ಮಾತಿಗಿಂತ ಹೆಚ್ಚಾಗಿ ಸಮಾಜದ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತಾರೆ. ಆರ್ತಿ, ನಿನಗೆ ನಿನ್ನಲ್ಲಿರೋ ಭಯ ಕರೆಕ್ಟ್. ನಾವು ಈ ಸೊಸೈಟಿ ಒಳಗಡೆನೆ ಬದುಕಬೇಕು, ನಿಜ. ಆದರೆ ಸೊಸೈಟಿನೇ ನಮಗೆಲ್ಲ ಅಲ್ಲ. ಸೊಸೈಟಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ 1000 ಕಥೆಗಳು ಹೇಳುತ್ತೆ. ಎಷ್ಟೋ ಸಲ ನಮ್ಗೆ ಇಷ್ಟನೇ ಇಲ್ಲದೆ ಇದ್ರು ಸುಮಾರು ವಿಷಯಗಳಿಗೆ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಹಾಗಂತ ಪೂರ್ತಿಯಾಗಿ ನಮ್ಮ ಲೈಫ್ನ ಅದಕ್ಕೆ ಒಪ್ಸೋದಿಕ್ಕಾಗೋದಿಲ್ಲ, ಹಾಗಾಗಬಾರ್ದು ಕೂಡ. ನಾನು ಯಾಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದೆ ಅಂದರೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದು ನೀವುಗಳು ಒಪ್ಪೋದಾದರೆ ಇವತ್ತೇ ಇಲ್ಲೇ ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಮಾಡೋದಕ್ಕೆ.